64 ಅಂತಲೇ ಕೇಳಿರ್ತೀನಿ. ಅದಕ್ಕೆ ಸಂಬಂಧಪಟ್ಟಾಗಿ ಮೂಲ ದಾಖಲಾತಿಗಳು ಏನಂತ ಕೊಡ್ತಾರೆ ಅಂದರೆ ಹೊಸ ನಂಬರ್ 64 ಆಗಿದೆ, ಬಟ್ ಇದು ಬೌಂಡ್ರಿ ದೊಡ್ಡದಾದ್ರಿಂದ ಅವಶ್ಯಕತೆ ಇಲ್ಲ ಅಂತ ಕೊಡ್ತಾರೆ ಸ್ಕೆಚ್. ಬಟ್ ನನ್ನ ಹತ್ರ ಆಲ್ರೆಡಿ 14ರಲ್ಲಿ ನಾನು ಅರ್ಜಿ ಹಾಕಿ ಸರ್ಟಿಫೈ ಕಾಪಿ ತಗೊಂಡಿರ್ತೀನಿ ಮೂಲ ದಾಖಲೆ. ಬಟ್ ಇವರು 2008ರಲ್ಲಿ ಹೊಸ ನಂಬರ್ ಅಂತ ಪ್ಲೇ ಮಾಡ್ತಾರೆ. ಹೊಸ ನಂಬರ್ ಅಂತ 2008ರಲ್ಲಿ 64ನೇ ಸರಿ ನಂಬರ್ ಅಂತ ಬಿಲ್ಟ್ ಮಾಡಿರ್ತಾರೆ. ಬಟ್ ಅಲ್ಲಿ ನನಗೆ ಸ್ವಲ್ಪ ಡೌಟ್ ಕ್ರಿಯೇಟ್ ಆಗುತ್ತೆ. ನಾನು 2014ರಲ್ಲಿ ಅರ್ಜಿ ಹಾಕ್ಬಿಟ್ಟು ತೊಗೊಂಡಿರ್ತೀನಿ ಆ್ಯಕ್ಚುಲಿ ಹೇಳ್ಬೇಕಂದ್ರೆ. ಬಟ್ 2008ರಲ್ಲಿ ಹೊಸ ನಂಬರ್ ಹೆಂಗೆ ಬರುತ್ತೆ? ಅದು 2008ರಲ್ಲಿ ನೀವು ಹೊಸ ನಂಬರ್ ಸೃಷ್ಟಿ ಮಾಡಿ ನನಗೆ ಹೆಂಗೆ ಕೊಡೋಕೆ ಬರುತ್ತೆ? 14ರಲ್ಲಿ ಅಲ್ಲಿಂದ ಸ್ಟಾರ್ಟ್ ಮಾಡ್ಕೋತೀವಿ. ಹಾಗಾಗಿ ಅವಾಗ ಪಾಯಿಂಟ್ ಔಟ್ ಮಾಡಿದಾಗ ನನಗೆ ಒಂದಕ್ಕೊಂದು ಕನೆಕ್ಷನ್ ಸಿಗ್ತಾವೆ ಡಾಕ್ಯುಮೆಂಟ್ ಪ್ರಕಾರ. ಆದ್ದರಿಂದ ನಾನು ಆಲ್ರೆಡಿ ಲೋಕಾಯುಕ್ತ ಫೈಲ್ ಮಾಡಿದ್ದೀನಿ, ಡಾಕ್ಯುಮೆಂಟ್ ಸಮೇತ ಹೈಕೋರ್ಟಲ್ಲಿ ಫೈಲ್ ಮಾಡಿದ್ದೀನಿ. ಡಿ ಸಿ ಅವ್ರಿಗೂ ಗ್ರಾಮಸ್ಥರ ಮುಖಾಂತರನೇ ಮೊನ್ನೆ ಯಾವತ್ತು 15th or 16th ಅನಿಸುತ್ತೆ ಅವತ್ತೋಗಿ ಅಲ್ಲಿ ನಾರ್ಮಲ್ ಆಗಿ ಅರ್ಜಿ ಕೊಟ್ಟು ಇದ್ರ ಪರವಾಗಿ ಸ್ಪಾಟ್ ಇನ್ಸ್ಪೆಕ್ಷನ್ ಮಾಡಿ ಬಂದು ತನಿಖೆ ನಡೆಸಿ ಅಂತ ಕೊಟ್ಟಿರ್ತೀವಿ. ಅದಾದಮೇಲೆ ನಿಮ್ಮ ಪ್ರೆಸ್ ಕ್ಲಬ್ ಬಂದು ಮೀಟ್ ಮಾಡಿ ನಿನ್ನೆ ಬಂದು ಈ ಥರ ಅವಕಾಶ ಮಾಡಿಕೊಡಿ, ರೈತರುಗಳು ಈ ಥರ ಆಗಿದೆ, ಮೂಲ ರೈತರುಗಳು ಪಾಣಿ ಇರೋರು ಸಮೇತ ಖಾಲಿ ಮಾಡಿಸಿದ್ದಾರೆ ಸ್ಪಾಟಲ್ಲಿ. ಎಷ್ಟು ಎಕರೆಗೆ ಈ ಥರ ಆಗಿದೆ ಸರ್? ಅದು ಟೋಟಲ್ಲು 64ನೇ ಸರ್ವೆ ನಂಬರ್ ಬಂದು 113 ಎಕರೆ ಬರುತ್ತೆ, 12 ಚೀಲ ಬರುತ್ತೆ. ಅದರಲ್ಲಿ ಈಗ 16 ಎಕರೆ ಮಾರಾಟ ಆಗಿದೆ, 8 ಎಕರೆ ರಿಜಿಸ್ಟರ್ ಆಗಿದೆ. ಒಂದು 20 days ಬ್ಯಾಕ್ ಸೈಡಲ್ಲಿ 8 ಎಕರೆ ರಿಜಿಸ್ಟರ್ ಆಗಿದೆ. ತಕ್ಕಲ್ಲೂ ಹಾಕಿದ್ದೀವಿ, ಖಾತೆ ಚೇಂಜ್ ಆಗಬಾರ್ದು ಅಂತ. ಆದ್ರೂ ಅವ್ರು ಪ್ರೆಸರ್ ಇಟ್ಟಿದ್ದಾರೆ ತಹಸೀಲ್ದಾರರು, ಇಲ್ಲ ನೀವೇನು ಸ್ಟೇಟ್ ಒಂದು ಕೂರಿಸಿದ್ರೆ ಮಾತ್ರ ನಾವು ಮಾಡಕ್ಕೆ ಬರಲ್ಲ, ಇಲ್ಲಾಂದರೆ ಕಾನೂನು ಪ್ರಕಾರ ನಾವು ಮಾಡಬೇಕಾಗುತ್ತೆ ಅಂತಾರೆ. ಆದರೆ ಇಮಿಡಿಯೇಟ್ಲಿ ನಮ್ಗೆ ಬಂದು ಲೋಕಾಯುಕ್ತ ಫೈಲ್ ಮಾಡ್ಬಿಟ್ಟು ಅದನ್ನೇ ಡೈರೆಕ್ಟಾಗಿ ತಹಸೀಲ್ದಾರ್ ಕಳಿಸ್ತೀನಿ. ನಾನು ಈ ಥರ ಫೈಲ್ ಆಗಿದೆ. ಇಷ್ಟಾದ್ಮೇಲೂ ತಿರ್ಗಾ ಮತ್ತೆ ಅಲ್ಲಿ ಅಧಿಕಾರಿಗಳು ಇಷ್ಟೆಲ್ಲ ನಡೀತಾ ಇದೆ 15 ದಿವಸದಿಂದ. ಸ್ಪಾಟಿಗೆ ಯಾರೂ ಬರಲಿಲ್ಲ, ಅದಕ್ಕೆ ತಹಸೀಲ್ದಾರ್ ಮತ್ತೆ ಬರಲಿಲ್ಲ. ಮತ್ತೆ ಡಿ ಸಿ ಅವ್ರು ಮೊನ್ನೆ ಶುಕ್ರವಾರ ಗಮನಕ್ಕೆ ಹೋಗಿರ್ಬೋದು ಅನಿಸುತ್ತೆ, ರಜಗಳಿದ್ದಕ್ಕೆ ಕಾರಣದಿಂದ ಏನೋ ಮಂಗಳವಾರದಿಂದ ಅವ್ರ ಗಮನಕ್ಕೆ ಹೋಗಿರ್ಬೋದು. ಬರ್ತಾರ ಇಲ್ಲ ಬೇರೆ ಅವರು ಆ್ಯಂಗಲಲ್ಲಿ ಏನನ್ನ ತನಿಖೆ ನಡೆಸ್ತಾ ಇದ್ದಾರೋ ಗೊತ್ತಿಲ್ಲ. ಬಟ್ ನಿಮ್ಮ ಮುಖಾಂತರಗಳಾದಲ್ಲಿ ಕೇಳ್ಕೊಳ್ಳೋದು ಇಷ್ಟ, ಸರ್ಕಾರ ಇಲ್ಲಿ ವೈಯಕ್ತಿಕವಾಗಿ ನಾನು ಬಂದಿಲ್ಲ. ಗೌರ್ಮೆಂಟ್ಗೆ ಟೋಪಿಯಾಗಿ ಕೋಟ್ಯಾಂತರ ರೂಪಾಯಿ ಆಸ್ತಿನ ಹೊಡೆಯೋದಕ್ಕೆ ಸ್ಟಾರ್ಟ್ ಮಾಡ್ಕೊಂಡಿದ್ದಾರೆ. ಯಾರು ಸರ್ ಹೆಸರು ಹೇಳಿ? ಡಿ ವಿ ಮಂಜುನಾಥ್ ಮತ್ತು ಹರೀಶ್ ಕುಮಾರ್. ಮತ್ತು ನಾನು ಹೇಳೋದಕ್ಕೆ ಇಷ್ಟಪಡ್ತೀನಿ, ಇವರೆಲ್ಲ ಮಾಡಬೇಕು ಅಂದರೆ ಅಧಿಕಾರಿಗಳೇ ಕಾರಣ. ಅವ್ರು ಡಾಕ್ಯುಮೆಂಟ್ ಸೃಷ್ಟಿ ಮಾಡಿಕೊಟ್ಟಿರ್ತಾನೆ, ಇವ್ರು ಮಾಡೋಕ್ಕಲ್ಲ, ಸುಮ್ಮನೆ ಮಾಡೋಕ್ಕಂತ ಬರಲ್ಲ. ನಾನು ಇವ್ರ ಮೇಲೆ ಪಾಯಿಂಟ್ ಔಟ್ ಮಾಡಿ ನನ್ನ ಪಾರ್ಟಿ ಮಾಡಿದ್ರು. ವಿ ಎ ಇಂದ ಹಿಡಿದು ತಹಸೀಲ್ದಾರ್ ಮತ್ತು ADR ಇವರು ರೆವಿನ್ಯೂ ಡಿಪಾರ್ಟ್ಮೆಂಟ್. ಇವರೇನಾದರೂ ಮಾಡಬೇಕು ಅಂದರೆ ಅವರೇ ಮಾಡಬೇಕು. ದಾಖಲಾತಿಗಳು ಸೃಷ್ಟಿ ಮಾಡಿಕೊಟ್ಟಿರ್ತಾನೆ, ನಾನು ಮಾಡೋಕ್ಕಲ್ಲ. ಪೊಸಿಷನ್ಗೆ ಬರ್ದಲೆ ಎಲ್ಲೋ ಕೂತ್ಕೊಂಡು ಸರ್ವೆ ಸ್ಕೆಚ್ ಮಾಡಿ, ಈಗ ಮೂಲಾದಲ್ಲಿರೋ ರೈತರು ಬೇರೆ, ಸರ್ವೆ ಸ್ಕೆಚ್ ಕೂರಿಸಿ ಈಗ ಧಮಕಿ ಹಾಕ್ತಾರವರೇ ಬೇರೆ. ಅಂದರೆ ಏನಂತ ಅದಕ್ಕೆ ಸಂಬಂಧಪಟ್ಟ ದಾಖಲಾತಿಗಳು ಹತ್ರ ಇದೆ, ಬೇಕಾದ್ರೆ ಪ್ರೊಡ್ಯೂಸ್ ಮಾಡಿದ್ರೆ ನಾವು ಮಾಡ್ತೀವಿ. ಇವಾಗ ಜಿಲ್ಲಾಧಿಕಾರಿಗಳಿಗೆ ತಿಳಿಸಿದ್ದೀರಾ ವಿಷಯ? ತಿಳಿಸಿದ್ದೀನಿ. ಮೊನ್ನೆ ಶುಕ್ರವಾರ ಗ್ರಾಮಸ್ಥರನ್ನೆಲ್ಲ ಕರ್ಕೊಂಡೋಗಿ ಮನವಿನೂ ಕೊಟ್ಟು ಅಲ್ಲೂ ಲೋಕಲ್ ಪ್ರೆಸ್ ಅವರು ಬಂದು ಏನು ಹೇಳಿದ್ರು? ಸ್ಟೇಟ್ಮೆಂಟ್ ತೊಗೊಂಡು ಮಾಡಿದ್ದಾರೆ. ಏನು ಹೇಳಿದ್ರು ಸರ್ ಅವಾಗ? ಡಿ ಸಿ ಸರ್ ಡಿ ಸಿ ಅವರು ಇಲ್ಲ, ಒಂದು ಪೋಸ್ಟ್ ಕೆಳಗಡೆ ಇರೋರು ಮೋಹನ್ ಇರ್ಬೋದು, ಏನು ಹೇಳಿ ಮೋಹನ್ ಕುಮಾರ್ ಅಂತ ಹೇಳ್ಬಿಟ್ಟು ಅವ್ರು ತಗೊಂಡು ಇದು ಆದಷ್ಟು ಬೇಗ ಡಿ ಸಿ ಅವ್ರ ಗಮನ ತರ್ತೀರಿ ಅಂತೇಳಿ ನಮ್ಗೆ ಮಾತು ಕೊಟ್ಟು ಕಳಿಸಿದ್ರು. ನಿಮಗೆ ಅಕಸ್ಮಾತ್ ಏನಾದ್ರು ನ್ಯಾಯ ಸಿಗಲಿಲ್ಲ ಅಂದರೆ ನೆಕ್ಸ್ಟ್ ಏನು ಮಾಡ್ತೀರಾ ಸರ್? ಸರ್ ನ್ಯಾಯ ಸಿಗಲಿಲ್ಲ ಅಂದರೆ ಈಗ ನಾನು ಹೈಕೋರ್ಟ್ಗೆ ಹೋಗಿದ್ದೀನಿ, ಲೋಕಾಯುಕ್ತಕ್ಕೆ ಹೋಗಿದ್ದೀನಿ, ಡಿ ಸಿ ಅವ್ರಿಗೆ ಕೊಟ್ಟಿದ್ದೀನಿ, ಈಗ ಪತ್ರಿಕಾ ನಿಮ್ಮ ಮಾಧ್ಯಮದ ಮುಂದೆ ಬಂದಿದ್ದೀನಿ. ಬಟ್ ಇನ್ನು ನಾನು ಇನ್ನೆಲ್ಲಿ ಹೋಗಲಿ? ಆಮೇಲೆ ಆಲ್ಮೋಸ್ಟ್ ನಾನೆಲ್ಲ ಏನು ಪ್ರೊಸೆಸ್ ಎಲ್ಲ ಮಾಡಿದ್ರೆ ಅದು ಮಾಡಿದ್ದೀನಿ. ಇನ್ಮೇಲೆ ಸರ್ಕಾರ ಎಚ್ಚರಿಸ್ಕೋಬೇಕೆ ಹೊರತು. ಸರ್ ನಿಮ್ಮ ತಹಸೀಲ್ದಾರ್ ಏನಂತಾರೆ? ಸರ್ ತಹಸೀಲ್ದಾರ್ ನಾವು ಮಾಡಿರೋ ಡಾಕ್ಯುಮೆಂಟ್ ಕರೆಕ್ಟ್ ಇದೆ ಅಂತ ಹೇಳೋಗ್ತಾರೆ. ಯಾರೋ ಇದೆಲ್ಲ ಗಮನಕ್ಕೆ ಹೋಗುತ್ತೆ, ನಮ್ಮ ರಾಜಣ್ಣ ಮಿನಿಸ್ಟ್ರಿಗೆ ಹೋಗುತ್ತೆ, ಶಾಸಕರಿಗೆ. ಅವರು ಇಮಿಡಿಯೇಟ್ಲಿ ಮೀಟಿಂಗ್ ಕರೀತಾರೆ. ಅವ್ರೇನು ಹೇಳ್ತಾ ಇದ್ದಾರೆ ಅಂದರೆ ಅಧಿಕಾರಿಗಳು ಇದು ರಿಯಲ್ ಎಸ್ಟೇಟ್ ಅಲ್ಲಿ ದುಡ್ಡು ಹಂಚಿಕೆದ್ರಲ್ಲಿ ಏರ್ಪೇರ್ ಮಾಡಿಕೊಂಡು ಇವ್ರು ಈ ಥರ ಕಂಪ್ಲೇಂಟ್ ರೈಸ್ ಮಾಡ್ತಾ ಇದ್ದಾರೆ, ನಾವು ಮಾಡೋ ಡಾಕ್ಯುಮೆಂಟ್ ಕರೆಕ್ಟ್ ಇದೆ ಅಂತ ಕಳಿಸ್ತಾರೆ. ರಾಜಣ್ಣ ಹೌದಾ ರಿಯಲ್ ಎಸ್ಟೇಟ್ ಆದರೆ ನೋಡಿ ನಿಮ್ಮ ಡಾಕ್ಯುಮೆಂಟ್ ಕರೆಕ್ಟ್ ಇದೆ, ನೀವು ಫಾಲೋ ಮಾಡಿ ಅಂತ ಹೇಳ್ಬಿಟ್ಟು ಹೋಗ್ತಾರೆ.